ಪಂಚಶತಮ ಎಂದರೆ 50ನೆಯ ದಿನ ಎಂದು ಅರ್ಥ. ಯಹೂದ್ಯರಲ್ಲಿ ಈ 50ನೆಯ ದಿನಕ್ಕೆ ಬಹಳ ಮಹತ್ವವಿತ್ತು. ಯಹೂದ್ಯರು ಪಾಸ್ಕ ಹಬ್ಬವನ್ನು ಆಚರಿಸಿದ ನಂತರ 50ನೆಯ ದಿನದಲ್ಲಿ ಪರ್ಣಕುಟೀರಗಳ ಹಬ್ಬವನ್ನು ಆಚರಿಸುತ್ತಿದ್ದರು. ದೇವರು ಅವರಿಗೆ ನೀಡಿದ ಬೆಳೆಗಾಗಿ ಕೃತಜ್ಞತೆಯನ್ನು ಸಲ್ಲಿಸುವ ಸುಗ್ಗಿಯ ಹಬ್ಬ ಇದಾಗಿತ್ತು. ಅಂತೆಯೇ ಇದೇ 50ನೆಯ ದಿನದಂದು ಸಿನಾಯ್ ಬೆಟ್ಟದ ಮೇಲೆ ದೇವರು ಇಸ್ರಾಯೇಲರಿಗೆ ನೀಡಿದ 10 ಆಜ್ಞೆಗಳನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವ ಹಬ್ಬ ಇದಾಗಿತ್ತು. ಹೊಸ ಒಡಂಬಡಿಕೆಯಲ್ಲಿ ಪಂಚಶತಮ ದಿನ ಧರ್ಮಸಭೆಯ ಉಗಮವಾಯಿತು. ಯೇಸು ಕ್ರಿಸ್ತರು ಪುನರುತ್ಥಾನದ ನಂತರ 50ನೆಯ ದಿನ ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಕೆನ್ನಾಲಿಗೆಯ ರೂಪದಲ್ಲಿ ಇಳಿದು ಬಂದು ಅವರನ್ನು ಧೈರ್ಯವಂತರನ್ನಾಗಿ ಮಾಡಿ ಶುಭ ಸಂದೇಶವನ್ನು ಸಾರುವ ಸಿಪಾಯಿಗಳನ್ನಾಗಿ ಮಾಡಿದ ದಿನ ಇದಾಗಿದೆ. ಅಂದು ಪವಿತ್ರಾತ್ಮರು ಪ್ರೇಷಿತರ ಮೇಲೆ ಇಳಿದು ಬಂದಂತೆ ನಮ್ಮ ಮೇಲೂ ಕೂಡ ದೀಕ್ಷಾ ಸ್ನಾನದಲ್ಲಿ, ದೃಢೀಕರಣದಲ್ಲಿ, ಯಾಚಕ ದೀಕ್ಷೆಯಲ್ಲಿ ಇಳಿದು ಬಂದಿದ್ದಾರೆ. ಈಗಾಗಲೇ ನಮ್ಮಲ್ಲಿಗೆ ಆಗಮಿಸಿರುವ ಪವಿತ್ರಾತ್ಮರನ್ನು ಇಂದು ವಿಶೇಷವಾಗಿ ಸ್ಮರಿಸೋಣ. ಪವಿತ್ರಾತ್ಮರು ಅವರ ವರಗಳಿಂದ ಮತ್ತು ಫಲಗಳಿಂದ ನಮ್ಮನ್ನು ಶುದ್ಧಗೊಳಿಸಿ ನಮ್ಮನ್ನು ಪಾವನತೆಯೆಡೆಗೆ ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ. ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ಪಾಸ್ಕ ಹಬ್ಬದ ನಂತರ ಏನು ಪ್ರಾರಂಭವಾಗುತ್ತದೆ? ಫಂಕ್ಷನ್ಗಳು, ಮದುವೆಗಳು, ದೀಕ್ಷಾ ಸ್ನಾನ, ಪರಮಪ್ರಸಾದ, ಹೀಗೆ ಇಡೀ ಏಪ್ರಿಲ್ ಹಾಗೂ ಮೇ ತಿಂಗಳು ಕಾರ್ಯಕ್ರಮಗಳ ಮೇಲೆ ಕಾರ್ಯಕ್ರಮ, ಇನ್ವಿಟೇಷನ್ಗಳು ಒಂದರ ಮೇಲೊಂದು ಬರ್ತಾನೆ ಇರ್ತವೆ. ನಮ್ಮನ್ನು ಈ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿದಾಗ ನಾವು ಬರಿಗೈಯಲ್ಲಿ ಹೋಗುತ್ತೀವ? ಇಲ್ಲ, ಕೈಯಲ್ಲಿ ಒಂದು ಉಡುಗೊರೆ, ಗಿಫ್ಟನ್ನು ತೆಗೆದುಕೊಂಡು ಹೋಗುತ್ತೇವೆ. ಕೆಲವರಿಗೆ ಗಿಫ್ಟ್ ಕೊಡುವಾಗ ಒಳ್ಳೆಯ ಮನಸ್ಸಿನಿಂದ ಬೆಲೆ ಬಾಳುವ ಗಿಫ್ಟ್ಗಳನ್ನು ಕೊಡುತ್ತೀವಿ. ಇನ್ನು ಕೆಲವರಿಗೆ ಕಾಟಾಚಾರಕ್ಕೆ ಏನೋ ಒಂದು ಗಿಫ್ಟ್ ಕೊಡಬೇಕಲ್ಲ ಅಂಥೇಳಿ ಕೊಡ್ತೀವಿ, ಹೌದಲ್ವಾ? ಭಾರತದ ಇತಿಹಾಸದಲ್ಲಿ ನೀವೆಲ್ಲರೂ ಕೂಡ ಕೊಹಿನೂರು ಡೈಮಂಡ್ ಬಗ್ಗೆ ಕೇಳಿರಬಹುದು. ಆ ಒಂದು ಡೈಮಂಡ್ ಯಾವ ರಾಜನ ಬಳಿ ಇರುತ್ತದೆಯೋ ಆತ ಇಡೀ ವಿಶ್ವವನ್ನು ಗೆದ್ದಂತಹ ರಾಜನಂತೆ ಮೆರೆಯುತ್ತಿದ್ದ. ಈ ಒಂದು ಡೈಮಂಡ್ಗಾಗಿ ಹಲವಾರು ರಾಜ ಮಹಾರಾಜರುಗಳು ಸಾಕಷ್ಟು ಯುದ್ಧಗಳನ್ನು ಮಾಡಿದ್ದಾರೆ, ಸಾಮ್ರಾಜ್ಯಗಳನ್ನೇ ಒತ್ತೆ ಇಟ್ಟಿದ್ದಾರೆ, ತಮ್ಮ ರಕ್ತವನ್ನೇ ಚೆಲ್ಲಿದ್ದಾರೆ. 1739 ಪರ್ಷಿಯಾದ ರಾಜ ನದೀರ್ ಶಾ ದೆಹಲಿಯ ಮೇಲೆ ಆಕ್ರಮಣ ಮಾಡಿ ಅಲ್ಲಿದ್ದ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾನೆ. ಆ ಸಂಪತ್ತಿನೊಂದಿಗೆ ಆತ ಕೊಹಿನೂರು ಡೈಮಂಡ್ ಅನ್ನು ಕೂಡ ತನ್ನ ದೇಶಕ್ಕೆ ಒತ್ತುಕೊಂಡು ಹೋಗುತ್ತಾನೆ. ಕೆಲವು ವರ್ಷಗಳ ನಂತರ ಅಫ್ಘಾನ್ನ ರಾಜರುಗಳು ನಾದಿರ್ ಶಾನನ್ನು ಕೊಂದು ಆ ಕೊಹಿನೂರು ಡೈಮಂಡ್ ಅನ್ನು ತಮ್ಮದಾಗಿಸಿಕೊಳ್ಳುತ್ತಾರೆ. 1800ರ ಪ್ರಾರಂಭದಲ್ಲಿ ಶಾ ಶುಜಾ ದುರಾನಿ ಎಂಬ ರಾಜ ಅಫ್ಘಾನ್ ದೇಶದಲ್ಲಿ ರಾಜ್ಯಭಾರ ಮಾಡುತ್ತಿದ್ದ. ಆತನ ಸರಹದಿನಲ್ಲಿ ಈ ಕೊಹಿನೂರು ಡೈಮಂಡ್ ಇರುತ್ತದೆ. ಆತನ ರಾಜ್ಯಭಾರಕ್ಕೆ ಯಾವಾಗ ಕುತ್ತು ಬರುತ್ತದೆಯೋ ಆಗ ಆತ ತನ್ನ ಸಂಪತ್ತೆಲ್ಲವನ್ನು ತೆಗೆದುಕೊಂಡು ಭಾರತ ದೇಶಕ್ಕೆ ಬರುತ್ತಾನೆ. ಆ ಸಂದರ್ಭದಲ್ಲಿ ಪಂಜಾಬ್ ಸಾಮ್ರಾಜ್ಯದ ಮಹಾರಾಜನಾಗಿದ್ದಂತಹ ರಂಜಿತ್ ಸಿಂಗ್ನನ್ನು ತನ್ನ ಜೀವ ಉಳಿಸುವಂತೆ ಸಹಾಯವನ್ನು ಬೇಡುತ್ತೇನೆ. ತನ್ನನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಶಾ ಶುಜಾ ತನ್ನ ಬಳಿ ಇದ್ದ ಅತ್ಯಂತ ಶ್ರೇಷ್ಠವಾದ ಬೆಲೆ ಕಟ್ಟಲಾಗದ ಕೊಹಿನೂರು ಡೈಮಂಡ್ ಅನ್ನು ಆತ ರಾಜ ರಂಜಿತ್ ಸಿಂಗಿಗೆ ಉಡುಗೊರೆಯಾಗಿ ನೀಡುತ್ತಾನೆ. ರಂಜಿತ್ ಸಿಂಗ್ ಆ ಡೈಮಂಡ್ ಅನ್ನು ಸ್ವೀಕರಿಸಿ ಶಾ ಶುಜಾನನ್ನು ಕಾಪಾಡುತ್ತಾನೆ. ಮಹಾರಾಜ ರಂಜಿತ್ ಸಿಂಗ್ಗೆ ವಯಸ್ಸಾದಾಗ ಆತ ತನ್ನ ಸಾವನ್ನು ಎದುರು ನೋಡುತ್ತಿರುವಾಗ ಆತ ತನ್ನ ಬಳಿ ಇದ್ದ ಬೆಲೆ ಕಟ್ಟಲಾಗದ ಆ ಕೊಹಿನೂರು ಡೈಮಂಡ್ ಅನ್ನು ಪೂರಿಯಲ್ಲಿರುವ ಜಗನ್ನಾಥ ದೇವಾಲಯಕ್ಕೆ ಉಡುಗೊರೆಯಾಗಿ ನೀಡಬೇಕೆಂದು ಮನಸ್ಸು ಮಾಡುತ್ತಾನೆ. ಎಷ್ಟೋ ರಾಜ ಮಹಾರಾಜರು ಆ ಡೈಮಂಡ್ ಅನ್ನು ತಮ್ಮದಾಗಿಸಿಕೊಳ್ಳಲು ಆಸೆ ಪಡುತ್ತಿದ್ದರು. ಆ ಡೈಮಂಡ್ಗಾಗಿ ಅವರು ಏನು ಬೇಕಾದರೂ ಮಾಡಲು ಸಿದ್ಧರಿದ್ದರು. ಮಹಾರಾಜ ರಂಜಿತ್ ಸಿಂಗ್ ಆ ಡೈಮಂಡ್ ಅನ್ನು ತನ್ನ ವಾರಸುದಾರರಿಗೆ ನೀಡಬಹುದಿತ್ತು. ಆದರೆ ಇಡೀ ವಿಶ್ವ ಆಸೆ ಪಡುತ್ತಿರುವ ಆ ಡೈಮಂಡ್ ಅನ್ನು ದೇವರಿಗೆ, ದೇವಾಲಯಕ್ಕೆ ಉಡುಗೊರೆಯಾಗಿ ನೀಡಲು ನಿರ್ಧಾರ ಮಾಡುತ್ತಾನೆ. ಆದರೆ ಅವನ ಸಾವಿನ ನಂತರ ಉಡುಗೊರೆಯಾಗಿ ನೋಡಬೇಕಾಗಿದ್ದ ಡೈಮಂಡ್ ಇಂಗ್ಲೆಂಡ್ ದೇಶದ ರಾಣಿಯ ಕಿರೀಟವನ್ನು ಸೇರುತ್ತದೆ. ಇಂದು ಪ್ರಭು ಕ್ರಿಸ್ತರು ತಮ್ಮ ಶಿಷ್ಯರಿಗೆ ಬೆಲೆ ಕಟ್ಟಲಾಗದ ಉಡುಗೊರೆಯನ್ನು ನೀಡುತ್ತಿದ್ದಾರೆ. ಸಂಪತ್ತಿನಿಂದ ಬೆಲೆಗಟ್ಟಲಾಗದ, ತೂಕದಲ್ಲಿ ಅಳೆಯಲಾಗದ
ಪವಿತ್ರಾತ್ಮರನ್ನು ತಮ್ಮ ಶಿಷ್ಯರಿಗೆ ನೀಡುತ್ತಿದ್ದಾರೆ. ಕ್ರಿಸ್ತರ ಶಿಷ್ಯರು ಕ್ರಿಸ್ತರ ಸಾಮ್ರಾಜ್ಯದಲ್ಲಿ ಬೇರೆ ರೀತಿಯ ಉಡುಗೊರೆಯನ್ನು ಎದುರು ನೋಡುತ್ತಿದ್ದ. ಅಧಿಕಾರದ ಉಡುಗೊರೆಗಾಗಿ ಅವರು ಹಂಬಲಿಸುತ್ತಿದ್ದರು. ಆದರೆ ಕ್ರಿಸ್ತರು ಇಂದು ಅವರಿಗೆ ನೀಡುತ್ತಿರುವ ಪವಿತ್ರಾತ್ಮರೆಂಬ ಉಡುಗೊರೆ ಎಲ್ಲಕ್ಕಿಂತ ಸರ್ವಶ್ರೇಷ್ಠವಾದ ಉಡುಗೊರೆಯಾಗಿತ್ತು. ಜ್ಞಾನ, ಬುದ್ಧಿ, ವಿವೇಕ, ದೃಢತೆ, ತಿಳುವಳಿಕೆ ಮುಂತಾದ ವರಗಳನ್ನು ನೀಡುವ ಪವಿತ್ರಾತ್ಮರೆಂಬ ಉಡುಗೊರೆಯನ್ನು ಕ್ರಿಸ್ತರು ಅವರ ಶಿಷ್ಯರಿಗೆ ನೀಡುತ್ತಲಿದ್ದರು. ಇಂದು ನಾವು ಪವಿತ್ರಾತ್ಮರ ಮಹೋತ್ಸವವನ್ನು ಆಚರಿಸುವಾಗ ನಾವು ಹೇಗೆ ಪವಿತ್ರಾತ್ಮರ ವರಗಳಿಂದ ಸ್ಪರ್ಶಿತರಾಗಬಹುದು ಎಂಬುದರ ಕುರಿತಾಗಿ ಧ್ಯಾನಿಸೋಣ. ಮೊದಲನೆಯದಾಗಿ, ಪ್ರತಿಯೊಂದು ಸಂಸ್ಕೃತಿ ಭಾಷೆಯಲ್ಲಿ ಪವಿತ್ರಾತ್ಮರು ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ಮನೆಯ ಟಿವಿಯಲ್ಲಿ 100 ಭಾಷೆಯ ಚಾನಲ್ಗಳು ಬರುತ್ತದೆ. ನಾವು ಯಾವುದನ್ನು ನೋಡುತ್ತೇವೆ? ಜರ್ಮನಿ ದೇಶದ ಚಾನಲ್ ನೋಡ್ತೀವಾ? ಆಫ್ರಿಕಾದ ದೇಶದ ಚಾನಲ್ ನೋಡ್ತೀವಾ? ಇಲ್ಲ. ನಮಗೆ ಯಾವ ಭಾಷೆ ಅರ್ಥವಾಗುತ್ತಿದೆಯೋ ಆ ಭಾಷೆಯ ಚಾನಲನ್ನು ಮಾತ್ರ ನಾವು ನೋಡ್ತೇವೆ. ಇಂದಿನ ಮೊದಲನೆಯ ವಾಚನದಲ್ಲಿ ನಾವು ಆಲಿಸಿದೆವು, ಪವಿತ್ರಾತ್ಮರನ್ನು ಸ್ವೀಕರಿಸಿದ ಶಿಷ್ಯರು ಜನರಿಗೆ ಅರ್ಥವಾಗುವ ಅವರದೇ ಭಾಷೆಯಲ್ಲಿ ದೇವರ ಶುಭ ಸಂದೇಶವನ್ನು ಸಾರುತ್ತಾರೆ. ಅಲ್ಲಿ ರೋಮನ್ನರಿದ್ದರು, ಈಜಿಪ್ಟಿನವರು ಇದ್ದರು, ಅರಬ್ಬರು ಇದ್ದರು, ಹೀಗೆ ನಾನಾ ರೀತಿಯ ಭಾಷೆಗಳನ್ನು ಆಡುವ ಜನರೂ ಇದ್ದರು. ಅವರೆಲ್ಲರೂ ಕೂಡ ದೇವರ ಶುಭ ಸಂದೇಶವನ್ನು ಅವರದೇ ಭಾಷೆಯಲ್ಲಿ ಆಲಿಸುತ್ತಾರೆ, ಅರ್ಥ ಮಾಡಿಕೊಳ್ಳುತ್ತಾರೆ, ಕ್ರಿಸ್ತರನ್ನು ನಂಬುತ್ತಾರೆ. ನಮ್ಮ ದೇಶಕ್ಕೆ ಹಲವಾರು ಮಿಷನರಿಗಳು ಬಂದರು. ಆ ಮಿಷನರಿಗಳು ಫಾರಿನ್ ದೇಶದಲ್ಲಿ ದೇವರ ಶುಭ ಸಂದೇಶವನ್ನು ಸಾರಿದ್ದರೆ ನಮ್ಮ ಪೂರ್ವಜರಿಗೆ ಅರ್ಥವಾಗುತ್ತಿತ್ತ? ಇಲ್ಲ. ಅವರು ಈ ನೆಲದ ಭಾಷೆಯನ್ನು ಕಲಿತು ನಮಗೆ ಅರ್ಥವಾಗುವ ಭಾಷೆಯಲ್ಲಿ ಅವರು ದೇವರ ಶುಭ ಸಂದೇಶವನ್ನು ಸಾರಿದರು. ಅದಕ್ಕಾಗಿಯೇ ನಮ್ಮ ಪೂರ್ವಜರು ದೇವರ ಶುಭ ಸಂದೇಶವನ್ನು ಒಪ್ಪಿಕೊಂಡು ಕ್ರೈಸ್ತರಾದರು. ಬಾಬೆಲ್ ಗೋಪುರ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಜನರು ಆಡುತ್ತಿದ್ದ ಒಂದೇ ಒಂದು ಭಾಷೆಯನ್ನು, ಆ ಭಾಷೆಯನ್ನೇ ದೇವರು ಅದಲು ಬದಲು ಮಾಡಿದರು. ಒಬ್ಬರ ಭಾಷೆ ಮತ್ತೊಬ್ಬರಿಗೆ ಅರ್ಥವಾಗದಂತೆ ಮಾಡಿದರು. ಆದರೆ ಪವಿತ್ರಾತ್ಮರು ಬಂದಾಗ ಎಲ್ಲ ಭಾಷೆ ಒಂದೇ ಭಾಷೆಯಾಗಲಿಲ್ಲ. ಬದಲಿಗೆ ಎಲ್ಲ ಭಾಷೆಗಳನ್ನು ಆಡುತ್ತಿದ್ದ ಜನರ ಮಧ್ಯೆ ಐಕ್ಯತೆ ಮೂಡುತ್ತದೆ, ಸಾಮರಸ್ಯ ಸ್ಥಾಪಿತವಾಗುತ್ತದೆ. ಇದರ ಮುಖಾಂತರ ಕ್ರೈಸ್ತ ಧರ್ಮ ವಿಶ್ವದ ಎಲ್ಲ ಭಾಷೆಗಳಲ್ಲಿ, ಎಲ್ಲ ಸಂಸ್ಕೃತಿಗಳಲ್ಲಿ ಹಬ್ಬಿ ಹರಡುತ್ತದೆ. ಇದಕ್ಕೆ ಕಾರಣ ಪವಿತ್ರಾತ್ಮರು. ಪವಿತ್ರಾತ್ಮರು ನಮ್ಮೆಲ್ಲರಿಗೆ ವರದಾನಗಳನ್ನು ನೀಡುವ ವರದಾತರಾಗಿದ್ದಾರೆ. ಕೆಲವೊಮ್ಮೆ ನಮ್ಮ ಶಾಲೆಗಳಲ್ಲಿ ಅಥವಾ ಮನೆಯಲ್ಲಿ ನೀನು ಯಾವುದಕ್ಕೂ ಪ್ರಯೋಜನವಿಲ್ಲ, ನೀನು ಯಾವ ಕೆಲಸಕ್ಕೂ ಬರುವುದಿಲ್ಲ ಎಂಬ ಬೈಗುಳವನ್ನು ಕೇಳಿದ್ದುಂಟು. ಹಾಗಾದರೆ ನಾವು ವೇಸ್ಟಾ? ಇಲ್ಲ. ಇಂದಿನ 2ನೆಯ ವಾಚನ ಇದಕ್ಕೆ ಸರಿಯಾದ ಉತ್ತರವನ್ನು ನೀಡುತ್ತಿದೆ. ಪವಿತ್ರಾತ್ಮರು ನಮಗೆ ಒಂದಲ್ಲ ಒಂದು ರೀತಿಯ ವರಗಳನ್ನು ನೀಡುತ್ತಾರೆ. ಇಲ್ಲಿ ಗಾಯನ ವೃಂದದವರು ಹಾಡುತ್ತಾ ಇದ್ದಾರೆ, ಒಬ್ಬರು ಕೀಬೋರ್ಡ್ ನುಡಿಸುತ್ತಿದ್ದಾರೆ, ಯಾರೋ ಸೌಂಡ್ ಸಿಸ್ಟಮ್ ನಿಯಂತ್ರಣ ಮಾಡುತ್ತಿದ್ದಾರೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಒಂದಲ್ಲ ಒಂದು ವರಗಳನ್ನು ನೀಡಿದ್ದಾರೆ. ಇದನ್ನೆಲ್ಲ ನಾವು ಸಂಪಾದಿಸಿದ್ದಲ್ಲ, ಪವಿತ್ರಾತ್ಮರು ನೀಡಿದ್ದು. ಪವಿತ್ರಾತ್ಮರು ನಮಗೆ ನೀಡಿರುವ ವರದಾನಗಳನ್ನು ನೀನು ಮಾತ್ರ ಇಟ್ಟುಕೋ, ಬೇರೆಯವರಿಗೆ ತೋರಿಸಬೇಡ ಅಂತ ಹೇಳುವುದಿಲ್ಲ. ಬದಲಿಗೆ ಪವಿತ್ರಾತ್ಮರು ನಮಗೆ ನೀಡುವ ವರದಾನಗಳು ಕೇವಲ ನಮಗಾಗಿ ಅಲ್ಲ, ಬದಲಿಗೆ ನಮ್ಮೆಲ್ಲರಿಗಾಗಿ, ದೇವರ ಸಾಮ್ರಾಜ್ಯಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ. 3ನೆಯದು, ಪವಿತ್ರಾತ್ಮರು ನಮ್ಮನ್ನು ಸಿಪಾಯಿಗಳನ್ನಾಗಿ ಮಾಡುತ್ತಾರೆ. ಪವಿತ್ರಾತ್ಮರು ನಮಗೆ ಎಷ್ಟು ಫಲಗಳನ್ನು ನೀಡಿದ್ದಾರೆ? ಧರ್ಮೋಪದೇಶ ತರಗತಿಗಳಲ್ಲಿ ಕಲ್ತಿದ್ದು 12. ಈಗ ನೆನಪಿಲ್ಲ. ಆ 12 ಫಲಗಳಲ್ಲಿ ಶಾಂತಿ ಕೂಡ ಒಂದು. ಕ್ರಿಸ್ತರು ಮೃತರಾದ ನಂತರ ಎಲ್ಲಿ ನಮ್ಮನ್ನು ಕೂಡ ಯೇಸುವಿನಂತೆ ಹತ್ಯೆ ಮಾಡುತ್ತಾರೋ ಎಂದು ಆ ಶಿಷ್ಯರು ಭಯಭ್ರಾಂತರಾಗಿದ್ದರು. ಆ ಸಂದರ್ಭದಲ್ಲಿ ಕ್ರಿಸ್ತರು ಭಯಭ್ರಾಂತರಾಗಿದ್ದ ಅವರ ಶಿಷ್ಯರಿಗೆ ನಿಮಗೆ ಶಾಂತಿ ಎಂದು ಹೇಳಿ ಪವಿತ್ರಾತ್ಮರನ್ನು ಅವರ ಮೇಲೆ ಊದುತ್ತಾರೆ. ಆದಿಕಾಂಡದಲ್ಲಿ ದೇವರು ಆದಾಮನ ಮೂಗಿನಲ್ಲಿ ಶ್ವಾಸವನ್ನು ಊದಿದರು. ಆದರೆ ಈಗ ಕ್ರಿಸ್ತರು ತಮ್ಮ ಶಿಷ್ಯರ ಮೇಲೆ ಪವಿತ್ರಾತ್ಮರೆಂಬ ಶ್ವಾಸವನ್ನು ಊದುವುದರ ಮೂಲಕ ದೇವರ ವಾಕ್ಯವನ್ನು ಸಾರಲು ಅವರನ್ನು ಹೊಸ ಸೃಷ್ಟಿಗಳನ್ನಾಗಿ, ಧೈರ್ಯವಂತರನ್ನಾಗಿ, ಬಲಶಾಲಿಗಳನ್ನಾಗಿ ಮಾಡುತ್ತಿದ್ದಾರೆ. ಪವಿತ್ರಾತ್ಮರ ಶಕ್ತಿಯಿಂದ ತುಂಬಿದ ಶಿಷ್ಯರು ಕ್ರಿಸ್ತರಿಗೋಸ್ಕರ ಯಾರಿಗೂ ಹೆದರದ ಸಿಪಾಯಿಗಳಾಗುತ್ತಾರೆ. ಪ್ರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ನಾವು ಪವಿತ್ರಾತ್ಮರನ್ನು ನೆನೆಸಿಕೊಳ್ಳುವುದು ಅತಿ ಕಡಿಮೆ. ಆದರೆ ಪವಿತ್ರಾತ್ಮರ ಶಕ್ತಿ ಇಲ್ಲದೆ
ನಾವು ಏನನ್ನೂ ಕೂಡ ಮಾಡಲು ಸಾಧ್ಯವಿಲ್ಲ. ಅಂಜುಬುರುಕ ಶಿಷ್ಯರು ಶಕ್ತಿಶಾಲಿಗಳಾದದ್ದು ಪವಿತ್ರಾತ್ಮರಿಂದಲೇ. ಆದ್ದರಿಂದ ಕ್ರಿಸ್ತರು ನಮಗೆ ಉಡುಗೊರೆಯಾಗಿ ನೀಡಿರುವ ಪವಿತ್ರಾತ್ಮರನ್ನು ನಮ್ಮ ಜೀವನದ ಶಾಶ್ವತವಾಗಿರಿಸಿಕೊಳ್ಳೋಣ. ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಎಲ್ಲ ಅಡ್ಡಿ ಆತಂಕಗಳನ್ನು ಪವಿತ್ರಾತ್ಮರು ನಿವಾರಿಸಲಿ ಎಂದು ಅವರನ್ನೇ ಆಶ್ರಯಿಸೋಣ. ಅವರೊಂದಿಗೆ ಮುಂದೆ ಸಾಗೋಣ.